ಆಕ್ಚುಲಿ ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲ್ ಆದಾಗ ಅದಕ್ಕೂ ಮುಂಚೆ 2-3 ಸತಿ ನನ್ನ ಪ್ರದರ್ಶನ ಇದ್ದಾಗ ಕರೆದ್ರು, ನನಗೆ ಬರೋಕ್ಕಾಗಲಿಲ್ಲ. ಈ ಸತಿ ಕಟ್ಟಿಟ್ಟಾಗಿ ಆಜ್ಞೆ ಮಾಡಿದ್ರು ಬರಲೇಬೇಕು ಅಂತ. ಅಂದ್ರೆ ಬರ್ಬೇಕಾಗಿತ್ತು. ನಾನು ಇನ್ನೂ ನೋಡಿಲ್ಲ. ನನ್ನ ಹೆಂಡತಿ ನನ್ನ ಮಗಳು ಬಂದು ಸಿನಿಮಾ ನೋಡಿದ್ರು. ಅವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಆ್ಯಂಡ್ ಸರ್ ಅವಾಗಲೇ ಹೇಳ್ತಾ ಇದ್ರು, ನನ್ನ 2-3 ಸಿನಿಮಾ ಮಾಡಿದ್ದಾರೆ ಅಂತ. ಸುಮ್ಮನೆ ಹೇಳಿದೆ, ಯಾವತ್ತು ಡೇಟ್ ಹೇಳಿದ್ದೆ, ಅದೊಂದು ಕಂಫರ್ಟ್ ಝೋನ್. ಅದು ಅಂದ್ರೆ ಅವರ ಟೇಸ್ಟ್ ನನಗೆ ಗೊತ್ತು, ಅವ್ರು ಮಾಡೋ ಸಿನಿಮಾ ಇಂಥದ್ದು ಅಂತ ನನಗೆ ಗೊತ್ತು. ಅದ್ರ ಮೇಲೆ ಗೆಳೆಯ ವೆಂಕಟೇಶ್ ಪ್ರಸಾದ್, ಒಂದು ಥಿಯೇಟರ್ ಗ್ರೂಪ್. ವೆಂಕಟೇಶ್ ಪ್ರಸಾದ್ ನನಗೆ ಬಹಳ ಒಂದು 15-20 ವರ್ಷದ ಪರಿಚಯ. ಸೊ ಎಲ್ಲರ ಅಭಿರುಚಿ ಗೊತ್ತಿರೋದ್ರಿಂದ ನನಗೆ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬಾ ಏನು ಹಿಂಜರಿಕೆ ಆಗಲಿ, ಕತೆ ಹೇಳಿ ಏನ್ ಮಾತಾಡ್ತೀನಿ, ಏನ್ ಮಾಡ್ತೀನಿ ಅಂತೆಲ್ಲ ಅರ್ಥದಿಂದ ಕೇಳ್ತಾ ಯಾವ ಪ್ರಮೇಯವೂ ಇರಲಿಲ್ಲ ನನಗೆ. ಸೊ ಹಾಗಾಗಿ ಬಹಳ ಖುಷಿಯಿಂದ ಒಪ್ಕೊಂಡೆ. ಬಟ್ ನನಗೆ ನಿಜವಾಗ್ಲೂ ತುಂಬಾ ಆಕ್ಟರ್ಗೆ ಒಂದಷ್ಟು ಮೆಕ್ಯಾನಿಕಲ್ ಆಗಿ ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಬಟ್ ಈ ಸಿನಿಮಾ ಎಸ್ಪೆಷಲಿ ಬಹಳ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಅಂದ್ರೆ ಸಾರ್ ಹೇಳಿದಾಗೆ ಟ್ರೈನ್ ಹೈರ್ ಮಾಡೋದು, ಮತ್ತೆ ಅದಕ್ಕೊಂದು ದುಡ್ಡು ಕೊಟ್ಟಿರ್ತಾರೆ, ಬಹಳ ದೊಡ್ಡ ಅಮೌಂಟ್ ಕೊಟ್ಟಿರ್ತಾರೆ. ಎಷ್ಟು ಕ್ಲಿಷ್ಟವಾಗಿತ್ತು ಅಂತ ಹೇಳಿದ್ರೆ, ಮಳೆ ಬರ್ತಿತ್ತು ಆ ಟೈಮ್ನಲ್ಲಿ. ಮಳೆ ನಿಲ್ಬೇಕು, ಮಳೆಯಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಅಂಡ್ ಸರ್ ಹೇಳಿದಾಗೆ 2 ಸುರಂಗಗಳ ಮಧ್ಯ ಅದನ್ನ ಒಂದು ಸೆಟ್ ಹಾಕಿದ್ರು, ರೈಲ್ವೆ ಪ್ಲಾಟ್ಫಾರ್ಮ್ ತರದೊಂದು ಸೆಟ್. ನಾನು ಗಾರ್ಡ್ ಪಾತ್ರವನ್ನು ಮಾಡಿದ್ದೀನಿ, ಮಾರ್ಟಿನ್ ಅಂತ. ಸೊ ಅದ್ರ ಮಧ್ಯೆ ನಾನು ನನ್ನ ಮತ್ತೆ ಪ್ರಕಾಶ್ ಬೆಳವಾಡಿ ಸಂಬಂಧ ಏನು, ನಮ್ಮ ಮಾತುಕತೆಗಳೇನು, ಇದೆಲ್ಲವೂ ನಡೆಯುತ್ತೆ. ನಾನು ಸ್ಟೇಷನ್ ಇಳಿಯೋದು ಬಹಳ ಲೇಟೆಸ್ಟ್ ಸ್ಟೇಜ್ ಅಲ್ಲಿ. ಅದ್ರ ನಡುವೆ ಒಂದು 2 ಸೀನ್ ನಡೆಯುತ್ತೆ. ಅದು ಏನು ಟ್ರೈನ್ ಹೋಗ್ತಾ ಇರುತ್ತೆ, ಅದ್ರ ನಡುವೆ ನಡಿಬೇಕು. ಇದರ ಮಧ್ಯೆ ಏನಂದ್ರೆ, ಊಟಿ ಅನ್ನೋದ್ರಿಂದ ಏನ್ ಟ್ರೈನ್ ಹೋಗುತ್ತೆ ಅದು ಅವ್ರದ್ರಲ್ಲಿ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಅದೇನ್ ಶೆಡ್ಯೂಲ್ ಟ್ರೈನ್ ಇತ್ತು ಅದು ನಡೀತಾನೆ ಇತ್ತು. ನಮ್ ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದು ಹೊರಡುತ್ತೆ ಅಂತ ಅಲ್ಲಿಂದ ಅನೌನ್ಸ್ ಮಾಡಿದ್ಮೇಲೆ ಅರ್ಧ ಗಂಟೆ ಮುಂಚೆ ನಾವು ಶೂಟಿಂಗ್ ಮುಗಿಸ್ಬೇಕು. ಬಿಕಾಸ್ ಅದು ಹೋಗಿ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ನಮ್ ಟ್ರೈನ್ ಹೊರಡಬೇಕು. ಇದರ ನಡುವೆ ನಾವು 2 ಸೀನ್ ನಾವು ಯಾವಾಗ ರಿಹರ್ಸಲ್ ಮಾಡ್ತಾ ಇದ್ವಿ ಅದನ್ನ. ಆಮೇಲೆ ಇಟ್ ವಾಸ್ ಎ ಲೈವ್ ಆಡಿಯೋ. ಸೌಂಡ್ ಬರ್ತಾ ಇರುತ್ತೆ, ಇಂಜಿನ್ ಸೌಂಡ್, ರೈಲ್ವೆ ಇಂಜಿನ್ ಸೌಂಡ್ ಬರ್ತಾ ಇರುತ್ತೆ. ಇದರ ನಡುವೆ ನಾವು ಜೋರಾಗಿ ಮಾತಾಡಬೇಕು, ಅದು ಆಕ್ಟಿಂಗ್ ಬೇರೆ ಮಾಡಬೇಕು. ಇದು ಬಹಳ ಚಾಲೆಂಜಿಂಗ್ ಆಗಿತ್ತು ನನಗೆ. ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ಕರೆಕ್ಟ್ ಈ ತರದ್ದು ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ ಅಂತ ಒಬ್ಬ ನಟನಿಗೆ. ಸೊ ಐ ಥೋರಲಿ ಎಂಜಾಯ್ಡ್. ಪ್ರಾಯಶಃ ನೀವು ಕರೀದಿದ್ರೆ ಮಿಸ್ ಮಾಡ್ಕೋತಾ ಇದ್ದೆ ವೆಂಕಟೇಶ್ ಅಂಡ್ ಸರ್. ಥ್ಯಾಂಕ್ ಯು ನನಗೆ ಈ ತರದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಣ್ಣ ಪಾತ್ರ ಅಂತ ಹೇಳಿದ್ರು, ಸಣ್ಣ ಪಾತ್ರ ಅಲ್ಲ, ಇರೋದೇ 3-4 ಪಾತ್ರ, ಆದ್ರೂ ನಾನು ಒಂದು ಮೇಜರ್ ಪಾತ್ರನೇ. ಸೊ ಥ್ಯಾಂಕ್ ಯು. ಈ ತರದ ಪುಟ್ಟ ಪಾತ್ರಗಳನ್ನ ಯಾವಾಗ ಕೊಟ್ಟರು ಖಂಡಿತ ಮಾಡೋದಕ್ಕೆ ನನಗೆ ಆಸೆ ಆಗುತ್ತೆ, ಇಷ್ಟಪಡ್ತೀನಿ. ಚಾಲೆಂಜಿಂಗ್ ಆಗಿತ್ತು. ಗುಡ್ ಸಿನಿಮಾ. ಸರ್ ಹೇಳಿದಾಗೆ ಇಂಡಿಯಾ ಬಾಂಗ್ಲಾ ವಾರ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಒಂದು ಸಿನಿಮಾ. ಐ ಥರಲಿ ಎಂಜಾಯ್ಡ್ ವಿತ್ ಮೈ ಫ್ರೆಂಡ್ಸ್ ಅಂಡ್ ಅದ್ಭುತವಾದ ಕ್ರೂ. ಇಲ್ಲಿ ವೇದಿಕೆ ಮೇಲೆ ಕೂತಲ್ಲಿ ಗಣೇಶ್ ಬಾಬು ಸರ್ ಇರ್ಬೋದು, ಮತ್ತೆ ಮೇಡಮ್ ಇರ್ಬೋದು. ಇವರಿಬ್ಬರನ್ನ ಬಿಟ್ಟು ಮಿಕ್ಕಿದ ಎಲ್ಲರ ಜೊತೆ ನನಗೆ ಆತ್ಮೀಯವಾದ ಪರಿಚಯ ಇದೆ. ಎಲ್ಲರ ಕೆಲಸಗಳು ಗೊತ್ತಿದೆ ನನಗೆ. ಅಂಡ್ ನಮ್ಮ ಶೇಖರ್ ಚಂದ್ರ ಮಾತಾಡಂಗಿಲ್ಲ, ಏನ್ ಅದ್ಭುತವಾದ ಫೋಟೋಗ್ರಫಿ ಅಂಡ್ ಸೊ ಸೆನ್ಸಿಬಲ್. ಅಂದ್ರೆ ಯಾವುದೇ ಒಂದು ಸಿನಿಮಾಗೆ, ಅಂದ್ರೆ ರೆಗ್ಯುಲರ್ ಸೋ ಕಾಲ್ಡ್ ಕಮರ್ಷಿಯಲ್ ಸಿನಿಮಾ ಇರ್ಬೋದು ಅಥವಾ ವಾಟ್ ಎವರ್, ಈಗ ಸರ್ ಅಭಿರುಚಿ ಏನಿದೆ ಆ ಥರದ ಸಿನಿಮಾಗಳಿಗೂ ಎಲ್ಲದಕ್ಕೂ ಒಗ್ಗಿಕೊಳ್ಳೋ ಥರದ್ದು ಅಥವಾ ಎಲ್ಲದಕ್ಕೂ ತಯಾರಿಯಾಗಿ ಬರೋ ಥರದ ಒಂದು ಮನಸ್ಥಿತಿ. ನಂಗೆ ಬಹಳ ಖುಷಿ ಆಯ್ತು. ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ಗಣೇಶ್ ಬಾಬು ಸರ್, ಹ್ಯಾಟ್ಸ್ ಆಫ್ ಟು ಯುವರ್ ಎಫರ್ಟ್. ಸರ್ ಸತ್ಯ ಹೇಳಿದ್ದು, ಈ ಥರದ ಸಿನಿಮಾಗಳಿಗೆ ಧೈರ್ಯ ಮಾಡೋದು ಬಹಳ ಕಷ್ಟ. ಸೊ ನೀವು ಧೈರ್ಯ ಮಾಡಿದ್ರಿ, ನಿಜವಾಗ್ಲೂ ಒಳ್ಳೆ ಸಿನಿಮಾಕ್ಕೆ ನೀವು ಧೈರ್ಯ ಮಾಡಿದ್ರಿ ಅಂತ ನನಗನ್ಸುತ್ತೇನೆ. ಅಂಡ್ ನಾನು ಅವಾಗ ಯಾರು ಮಾತಾಡುವಾಗ ಹೇಳ್ತಾ ಇದ್ದೆ, ಏನ್ ಆ ಥರ ಕಮರ್ಷಿಯಲ್ ಸಿನಿಮಾ, ಎಕ್ಸ್ಪೆರಿಮೆಂಟಲ್ ಸಿನಿಮಾ, P2 ಪ್ರೇ ಆ ಥರದ್ದೆಲ್ಲ ಏನು ಸದ್ಯಕ್ಕಿಲ್ಲ ಅಂತ ಅನ್ಸುತ್ತೆ. ಆಫ್ಟರ್ ಎಸ್ಪೆಷಲಿ ಕರೋನಾ ತುಂಬಾ ಜನ ತುಂಬಾ OTT ಪ್ಲಾಟ್ಫಾರ್ಮ್ಸ್ಗೆ, ಸೀರೀಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ. ಅದು ಜಿನ್ಸ್ ಬ್ರೇಕ್ ಆಗಿದೆ. ಇದು ಸೋ ಕಾಲ್ಡ್ ಬಿಗ್ ಹೀರೋಸ್ಗೆ ಕಮರ್ಷಿಯಲ್ ಸಿನಿಮಾ, 4 ಫೈಟು, 4 ಸಾಂಗು, ಓಕೆ, ಅವರ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಿಟ್ಟರೆ ಅದರ್ವೈಸ್ ತುಂಬಾ ಕಂಟೆಂಟ್ ನ ಕೇಳ್ತಾ ಇದ್ದಾರೆ ಜನ ಇವತ್ತು. ಆ ನಿಟ್ಟಿನಲ್ಲಿ ಈ ಸಿನಿಮಾ ಬಹಳ ದೊಡ್ಡ ಕೆಲಸ ಮಾಡುತ್ತೆ ಅಂತ ನನಗೆ ಅನ್ಸುತ್ತೆ. ಪ್ರಕಾಶ್ ಬೆಳವಾಡಿ ಸರ್ ಮೇಕ್ಸ್ ಯು ಸೋ ಕಂಫರ್ಟಬಲ್. ನನಗೂ ಅಷ್ಟೇ, ನನ್ನ ಅವರ ಪರಿಚಯ ಬಹಳ ಹಳೆ 15-20 ವರ್ಷದ ಪರಿಚಯ. ಸೊ ಹಾಗಾಗಿ ನಂಗೆ ಬಹಳ ಖುಷಿ ಆಯಿತು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು. ಚಾನ್ಸ್ ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ಸ್. ಅಂಡ್ ಒಳ್ಳೇದಾಗಲಿ. ಅಂಡ್ ಅಗೈನ್ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಸಿನಿಮಾನ ಪ್ರಮೋಟ್ ಮಾಡಿ. ಏನೋ ಮತ್ತೆ ಒಂದು ಲೀನ್ ಪೀರಿಯಡ್ ನಡುವೆ ಒಂದಷ್ಟು ಸಿನಿಮಾಗಳೀಗ ಚಿಗುತ್ಕೋತಾ ಇದೆ. ಆ ಸಾಲಿನಲ್ಲಿ ಈ ಸಿನಿಮಾ ಕೂಡ ನಿಲ್ಲಿ, ಈ ಸಿನಿಮಾ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.